ನಾಗಿನಿಯ ಹೀರೋ ತ್ರಿಶೂಲ್ಗೆ ಬರ್ಲಿ ಚಪ್ಪಾಳೆ. ಅಂಡ್ ತ್ರಿಶೂಲ್ಗೆ ಸಾಥ್ ಕೊಟ್ಟಂತಹ ನಮ್ಮ ಬೆಂಗಾಲಿ ಬೆಡಗಿ ಕನ್ನಡದ ಹುಡುಗಿ ಅಂಕಿತಾಗೆ ಚಪ್ಪಾಳೆ. ತ್ರಿಶೂಲ್ ಹಾಡೋದು ಒಂದು ಚಾಲೆಂಜು, ಆದ್ರೆ ಡಾನ್ಸ್ ಆಡ್ಕೊಂಡು ಹಾಡೋದಿದೆಯಲ್ಲ ತುಂಬಾನೇ ಕಷ್ಟ. ಫಸ್ಟ್ ಟೈಮ್ ನೀವು ಹಾಡಿದ್ದು ಈ ತರ ಮೈಕ್ ಹಿಡ್ಕೊಂಡು ಈ ತರ ಸ್ಟೇಜ್ ಮೇಲೆ ಗೊತ್ತಲ್ಲ, ಈ ತರ ಆಡ್ತಾ ಇರೋದು ಫಸ್ಟ್ ಟೈಮ್. ಬಟ್ ಖುಷಿ ಆಯ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನಿಂತು ಹಾಡಿ? ಅಫ್ಕೋರ್ಸ್ ನಾಗಿಣಿ ಪ್ರಾಜೆಕ್ಟ್ ನನಗೆ ಆಸ್ ಅನ್ ಆಕ್ಟರ್ ಬ್ರೇಕ್ ಕೊಟ್ಟಿದೆ. ಗಾಡ್ಸ್ ಗ್ರೇಸ್, ಐಮ್ ಹ್ಯಾಪಿ. ಬಟ್ ಎಕ್ಸೈಟ್ಮೆಂಟ್ ಇರಲಿಲ್ಲ ನನಗೆ. ನಾನು ಆ್ಯಕ್ಟ್ ಮಾಡಬೇಕು ಅದಷ್ಟೇ ಇತ್ತು. ಇಷ್ಟು ದಿನ ಝೀಯಲ್ಲಿ ಎಲ್ಲ ಇವೆಂಟ್ಸ್ನ ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ, ಖುಷಿ ಇತ್ತು. ಬಟ್ ಈ ವೇದಿಕೆ ಎಲ್ಲದಕ್ಕೂ ಅರ್ಥ ಕೊಟ್ಟಿದೆ. ಐ ಆಮ್ ಬ್ಲೆಸ್ಡ್ ಟು ಬಿ ಹಿಯರ್. ಮ್ಯೂಸಿಷಿಯನ್ಸ್, ಹ್ಯಾಟ್ಸ್ ಆಫ್ ಸರ್ ಎಲ್ರಿಗೂ ಬೈ ಹಾರ್ಟ್. ತುಂಬ ಖುಷಿಪಟ್ಟೆ, ತುಂಬಾ. ನಾನು ಈ ವೇದಿಕೆಗೆ ಬರೋಕ್ಕೋಸ್ಕರ ನಾನು ಇಷ್ಟೆಲ್ಲ ಜರ್ನಿ ಕಾರಣ ಆಗಿದೆ ಅಂತ ಈಗ ಅನ್ನಿಸ್ತಾ ಇದೆ. ವಿಜಯ್ ಪ್ರಕಾಶ್ ಸರ್, ಐ ಶುಡ್ ಸೇ ದಿಸ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ ಸರ್. ತುಂಬ ದೊಡ್ಡ ಫ್ಯಾನು. ನಿಮ್ಮ ಕೋಕ್ ಸ್ಟುಡಿಯೋ ಹಾಡುಗಳಾಗಲಿ, ಬೇರೆ ಸಿನಿಮಾ ಹಾಡುಗಳಾಗಲಿ ಎಲ್ಲ ನಾನು ಲೂಪಲ್ಲಿ ರಾತ್ರಿ ಮಲಗಬೇಕಾದ್ರೆ ಕೇಳ್ಕೊಂಡು ಮಲಗ್ತೀನಿ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್. ಅವರು ಆ್ಯಕ್ಚುಲಿ ಇವತ್ತು ತ್ರಿಶೂಲಾಗಿ ಬಂದಿಲ್ಲ ಇಲ್ಲಿ, ಅವ್ರಿಗೇನೋ ಒಂದು ಮೆಗಾ ಆಡಿಷನ್ಗೆ ಬಂದಿದ್ದೀನಿ, ನಾನು ಕೂಡ ಸಿಂಗರ್ ಆಗಬೇಕು ಅನ್ನೋ ಆಡಿಷನ್ನು. ಇಲ್ಲಿ ಜಡ್ಜಸ್ನ ನೋಡಿದಾಗ ನಮ್ಮ ಕಂಟೆಸ್ಟೆಂಟ್ಸ್ಗೆ ಆಗೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ಆ ಆನಂದ, ಆ ಎಕ್ಸೈಟ್ಮೆಂಟ್ ಇವತ್ತು ಅವರ ಮುಖದಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೂಪರ್. ಅಂಕಿತಾ ಅಫ್ಕೋರ್ಸ್ ಶಿ ಸಪೋರ್ಟೆಡ್ ಮೀ. ಯಾವ ಥರ ಮೈಕ್ ಹಿಡ್ಕೋಬೇಕು, ಪ್ರತಿಯೊಂದು ಸ್ಟೇಜ್ ಪ್ರೆಸೆನ್ಸ್ ಯಾವ ಥರ ಇರಬೇಕು, ಶಿ ಟಾಟ್ ಮೀ. ಸೊ ಥ್ಯಾಂಕ್ ಯು ಅಂಕಿತಾ, ಥ್ಯಾಂಕ್ ಯು ಸೊ ಮಚ್. ವಿಪಿ ಸರ್, ನಿಮ್ಗೆ ಹೇಗೆ ಅನಿಸ್ತು ಈ ಪರ್ಫಾರ್ಮೆನ್ಸ್? ತ್ರಿಶೂಲ್ ಅವರೇ, ನಿಮ್ಮಲ್ಲೊಬ್ಬ ದೊಡ್ಡ ಸ್ಟಾರ್ ಅಡಗಿದ್ದಾನೆ ಸರ್. 1-2 ವರ್ಷದಲ್ಲಿ ಅವ್ನು ಹೊರಗೆ ಬರ್ತಾನೆ ಅಂತ ನಾನು ನಂಬ್ತೀನಿ. ವೆರಿ ಬಿಗ್ ಸ್ಟಾರ್. ಅವನನ್ನು ಹೊರಗೆ ತರ್ತೀರಾ ಅಂತ ನನಗೆ ಗೊತ್ತು. ನಿಮ್ಮ ಆ್ಯಟಿಟ್ಯೂಡಲ್ಲಿ ನಂಗೆ ಗೊತ್ತಾಗ್ತಿದೆ. ಯು ವಿಲ್ ಬಿ ಎ ಸ್ಟಾರ್, ಯು ವಿಲ್ ಬ್ರಿಂಗ್ ಅ ಚೇಂಜ್ ದಟ್ ವಿಲ್ ಸೂಟ್ ಯು. ಸೊ ಯು ಹ್ಯಾವ್ ಅ ಮ್ಯೂಸಿಷಿಯನ್ ಇನ್ ಯು, ಯು ಹ್ಯಾವ್ ಅನ್ ಆ್ಯಕ್ಟರ್ ಇನ್ ಯು, ಯು ಆರ್ ಎ ಕಂಪ್ಲೀಟ್ ಆರ್ಟಿಸ್ಟ್. ನಿಮ್ಮ ಜರ್ನಿ ಅತಿ ಶೀಘ್ರದಲ್ಲಿ ಖಂಡಿತವಾಗಿಯೂ ಇಟ್ ವಿಲ್ ರೀಚ್ ವೇರ್ ಯು ವಾಂಟ್ ಬಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಜನ್ಯಾಜಿ, ನೀವು ಲವ್ 360 ಡಿಗ್ರಿಗೆ ನೀವೇ ಡಬ್ ಮಾಡಿರೋದಲ್ವಾ? ಹೌದು ಸರ್. ತುಂಬ ಚೆನ್ನಾಗಿ ಡಬ್ ಮಾಡಿದ್ರಿ ನೀವು. ಸೊ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಅದೊಂದು ಸಿನಿಮಾಗೆ ನಿಮ್ಮ ವಾಯ್ಸ್ ಕೂಡ ತುಂಬ ಪ್ಲಸ್ ಆಗಿದೆ. ಥ್ಯಾಂಕ್ ಯು. ಸೊ ಬಟ್ ಸೂಪರ್ ಹಾಡು. ಇಟ್ಸ್ ನಾಟ್ ಈಸಿ ಟು ಸಿಂಗ್ ದಿ ಸಾಂಗ್ ಆಲ್ಸೋ. ಆ ಥರ್ಡ್ ಬಿಜಮ್ ಅದೆಲ್ಲ ಹಾಡ್ಕೊಂಡು ಬಂದಿದ್ದು ಸಡನ್ ಆಗಿ ಚರಣಕ್ಕೆ ನೀವು ಕನೆಕ್ಟ್ ಮಾಡಿದ್ದು ಎಲ್ಲವೂ ಇಟ್ ವಾಸ್ ರಿಯಲಿ ಪ್ರೊಫೆಷನಲ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಬಟ್ ಆ್ಯಕ್ಚುಲಿ ಸುಂಟ್ರಗಾಳಿ ಅಂತ ಫಸ್ಟ್ ಟೈಮ್ ನಮ್ಮ ತ್ರಿಶೂಲ್ ಅವ್ರು ಈ ಥರ ಹಾಡಿರೋದು. ಬಟ್ ಆ್ಯಕ್ಚುಲಿ ಇನ್ಸೈಡ್ ಈಸ್ ಅ ವೆರಿ ರೊಮ್ಯಾಂಟಿಕ್ ಗೈ. ತುಂಬ ರೊಮ್ಯಾಂಟಿಕ್ ಸಾಂಗ್ಸ್ ತುಂಬ ರೊಮ್ಯಾಂಟಿಕ್ ಆಗಿ ಹಾಡ್ತಾರೆ. ಶಿವಾನಿ ಅವರೇ, ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತು ತ್ರಿಶೂಲ್ ಅವರ ಈ ಪರ್ಫಾರ್ಮೆನ್ಸ್ ನೋಡಿ? ಆನ್ ಸೆಟ್ ಸಿಕ್ಕಾಪಡೆ ಹಾಡು ಹೇಳ್ತಾ ಇರ್ತಾರೆ, ತುಂಬಾ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ. ಆಗಿದ್ದೀರಾ? ಬಟ್ ಹೀಸ್ ಅ ವೆರಿ ಇಲ್ಲ ಶಿವಾನಿ ಆಗಿದ್ದಾಳೆ, ಬಟ್ ನಮ್ರತ ಆಗಿಲ್ಲ. ಬಟ್ ಹೀಸ್ ಅ ಫ್ಯಾಬ್ಯುಲಸ್ ಸಿಂಗರ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಹಿಮ್. ಇವತ್ತು ಇಷ್ಟು ಜನದ ಮಧ್ಯೆ ಹಿ ವಾಸ್ ಸೋ ನರ್ವಸ್ ಆ್ಯಕ್ಚುಲಿ ಎಸ್ಟರ್ಡೇ, ಬಟ್ ಇವತ್ತು ನನಗೆ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಐ ಆಮ್ ರಿಯಲಿ ಪ್ರೌಡ್. ಆಕೆ ನನ್ನನ್ನು ತುಂಬ ಪ್ರೀತಿಯಿಂದ ರಾಜಣ್ಣ ಅಂತಾಳೆ. ನಾನು ಆಕೆಯನ್ನು ಉಮಾ ಅಂತ ಕರಿತೀನಿ. ನನ್ನ ಸೋದರಿ ಆಕೆ. ನಾವಿಬ್ಬರು ಹೋರಾಡ್ಕೊಂಡು ಜೀವನದಲ್ಲಿ ಆಡ್ಕೊಂಡು ಪಾಡ್ಕೊಂಡು ಅಭಿನಯಿಸ್ಕೊಂಡು ಎಲ್ಲ ಸವಾಲುಗಳನ್ನು ಎದುರಿಸ್ಕೊಂಡು ಈ ಹಂತವನ್ನು ಮುಟ್ಟಿದ್ದೀವಿ. ನಾನು ಸಂಗೀತಕ್ಕೆ ಇಲ್ಲಿ ಸೀಮಿತವಾದ. ಆಕೆ ನಾಟಕದಲ್ಲಿ ಆಕೆ ನಟನೆಗೆ ನಾಯಕಿ, ಕರ್ನಾಟಕದಲ್ಲಿ ಶಾಸಕಿ, ಈಗ ನಮ್ಮ ಸೀರಿಯಲಲ್ಲಿ ಹೆಣ್ಣಿನ ಅಧಿನಾಯಕಿ. ಆಕೆ ಈ ಪಾತ್ರದಲ್ಲಿ ಜೀವಂತವಾಗಿದ್ದಾಳೆ. ಆಕೆಯ ಅನುಭವ ಇದೆಯಲ್ಲ, ಆಕೆಯ ಜೀವನವೇ ಈ ಪಾತ್ರದ ಸಾರ ಶಕ್ತಿ ಅಂತ ನನಗೆ ಗೊತ್ತಿದೆ. ಅದರಿಂದ ಆಕೆ ಪ್ರತಿ ಪಾತ್ರದಲ್ಲೂ, ಈ ಪಾತ್ರದಲ್ಲೂ ಮುಖ್ಯವಾಗಿ ಹೆಣ್ಣನ್ನು ಸಮರ್ಥಿಸಿಕೊಳ್ಳುವ ಒಂದು ಪಾತ್ರದಲ್ಲಿ ಆಕೆ ಜೀವಿಸ್ತಾಳೆ. ನೀನು ಕನ್ನಡದ ಆಸ್ತಿ ತಾಯಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಮಕ್ಕಳು. ಒಂದು 1000 ಎಪಿಸೋಡ್ ಮುಗಿಸಿ ಆಮೇಲೆ ನೆಕ್ಸ್ಟ್ ಸೀರಿಯಲ್ಗೆ ಹೋಗಪ್ಪ ನೀನು. ಓಕೆ, ಪುಟ್ಟಕ್ಕನ ಮಕ್ಕಳು ಆದಮೇಲೆ ಪುಟ್ಟಕ್ಕನ ಮೊಮ್ಮಕ್ಕಳು ಮಾಡು. ಅಣ್ಣ, 1 ನಿಮಿಷ ತಾವೆಲ್ಲಿ ಬರ್ಬೋದು? ಥ್ಯಾಂಕ್ ಯು. ಸಿ, ನಾವು ಇಬ್ಬರು ಒಂದು ವೇದಿಕೆ ಮೇಲೆ ಭಾಳ
ಕಡಿಮೆ ಸಾರಿ ಭೇಟಿಯಾಗಿದ್ದೀವಿ. ನಾವು ಜೀವನದಲ್ಲಿ ದಿನ ನಾಟಕ ಮಾಡ್ತಿದ್ದವರು, ಪ್ರತಿ ದಿವಸ ನಾಟಕದ ವೇದಿಕೆಯಲ್ಲಿ ನಾವು ಸಂಭ್ರಮಿಸ್ತಿದ್ದವರು. ಸಿನಿಮಾ ರಂಗಕ್ಕೆ ಬಂದ ಮೇಲೆ ಅದೇನೋ ಒಂದು ವೇದಿಕೆಯಲ್ಲಿ ಸೇರೇ ಇರಲಿಲ್ಲ. 2 ಅಥವಾ 3 ಸಾರಿ ಆಕೆ ಶಾಸಕಿ ಆಗಿದ್ದಾಗ ಎಲ್ಲ ರಂಗ ಕಲಾವಿದರಿಗೆ ಕೂರಿಸಿ ಸನ್ಮಾನ ಮಾಡಿದ್ಲು. ಅವತ್ತು ನಾನು ಮೈ ಮರೆತು ಸಂತೋಷ ಪಟ್ಟಿದ್ದೆ. ನಿನಗೆ ನೆನಪಿರಬೇಕು. ಅದು ಬಿಟ್ಟರೆ ನಾವು ವೇದಿಕೆಯಲ್ಲಿ ಸೇರಿದ ಕಡಿಮೆ. ಈ ಝೀಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಪ್ಪ. ನಮ್ಮ ಯಜಮಾನ್ರನ್ನ ತಂದು ನಮ್ಮ ಪಕ್ಕದಲ್ಲಿ ಕೂರಿಸಿ ನಮ್ಮ ಬಾಲು ಸಾರಿಗೆ ಸಂತೋಷ ಪಡಿಸ್ಬಿಟ್ರು. ಇವತ್ತು ಈ ತಂಗಿ ನಮ್ಮ ಪಕ್ಕದಲ್ಲಿ ನಿಲ್ಲಿಸಿ ಎಷ್ಟು ಈ ಬಾಂಧವ್ಯಕ್ಕೊಂದು ಭದ್ರತೆಯನ್ನು ಕೊಟ್ಟಿದ್ದಾರೆ. ಝೀಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಆದರೆ ಮಹಾಗುರುಗಳೇ, ಬಹುಶಃ ಇದು ನಮ್ಮ ಸಂಸ್ಕೃತಿ. ಅವ್ರು ನಿಮ್ಮನ್ನ ಪ್ರೀತಿಯಿಂದ ಕರೀತಾರೆ, ನೀವು ವೇದಿಕೆ ಹತ್ಬೇಕಾದ್ರೆ ಆ ಚಪ್ಪಲಿನ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಯಾಕೆ ಬಿಟ್ಟೆ? ನಿಂತ್ಕೋತೀರಾ? ನಂದು ಆಕೆದು ರಂಗಭೂಮಿಗೆ ಅಲ್ವಾ? ಸಂಬಂಧ. ನಾವು ರಂಗಸ್ಥಳಕ್ಕೆ ಮೇಲೆ ಹೋಗುವಾಗ ಯಾವತ್ತೂ ಚಪ್ಪಲಿ ಹಾಕಿದ್ದೆ ಇಲ್ಲ. ಅದು ನನಗೆ ಗೊತ್ತಿಲ್ಲದಂಗೆ ನಾನು ಬಿಟ್ಟು ಬಂದಿದ್ದೀನಿ. ನಿಜ. ನೀವು ಹಾಗೆ ಬಂದ್ರಿ, ಅಮ್ಮ ಅವ್ರ ಚಪ್ಪಲಿನ ಬಿಟ್ಟು ನಿಮ್ಮ ಕಾಲನ್ನ ಮುಟ್ಕೊಂಡು ಆ ಕಾಲಿಗೆ ಮುತ್ತಿನ ಸ್ಪರ್ಶವನ್ನ ಮಾಡಿದ್ರು. ಅಂದ್ರೆ ಅಲ್ಲಿ ನಿಮ್ಮಲ್ಲಿ ಅವ್ರ ದೇವರನ್ನ ಕಂಡು ಭಾವುಕರಾಗ್ಬಿಟ್ರು. ಆ ಕಣ್ಣು ಹನಿ ಅಲ್ಲಿ ಮುಟ್ಟಿದೆ ನಿಮ್ಮ ಪಾದದ ಹತ್ರ. ಅಮ್ಮ ಮಾತಾಡಿ ಈ ಕ್ಷಣ ನಿಮ್ಗೆ ಎಷ್ಟು ವಿಶೇಷ? ನನ್ನ ರಂಗಭೂಮಿ ಸಿನಿಮಾ ಕಿರುತೆರೆ ಹೀಗೆಲ್ಲ ನೋಡಿದಾಗ ಬಹಳಷ್ಟು ಜನ ನನ್ನ ಬದುಕಿನಲ್ಲಿ ಈ ರೀತಿ ಆತ್ಮೀಯವಾಗಿ ಬಂದು ಹೋಗಿದ್ದಾರೆ. ಆದರೆ ಅಣ್ಣ ನನಗೆ ತುಂಬ 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 ವಿಶೇಷ. ಅವ್ರು ನನಗೆ ತುಂಬ ಸ್ಪೆಷಲ್. ಅಣ್ಣನ ನೋಡಿದ್ರೆ ನಾನು ತುಂಬ ಭಯ ಪಡ್ತಿದ್ದೆ. ನಾನು ಅಣ್ಣನ ಮುಂದೆ ನಾನು ಹೋಗ್ತಿರ್ಲಿಲ್ಲ. ನಾನು ಈಗಲೂ ಅಷ್ಟೇ. ಅಣ್ಣ ಅಂದರೆ ನಾನು ಒಂದು ಹೆಜ್ಜೆ ದೂರನೇ ಇರ್ತೀನಿ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಅಂದ್ರೆ ನಾಟಕಕ್ಕೆ ಒಂದು ಶಿಸ್ತು ಬೇಕಲ್ವಾ? ಎಲ್ರಿಗೂ ಕಣ್ಣಲ್ಲೇ ಕಮೆಂಟ್ ಮಾಡೋದು ಅಭ್ಯಾಸ. ಈಗ ಎಲ್ಲ ಆ ರಾಜಣ್ಣ ಆ ರಾಜಣ್ಣ ಎಲ್ಲ ಆ ರಾಜಣ್ಣ ಬೇರೆ, ಈ ರಾಜಣ್ಣ ಚೆನ್ನಾಗಿತ್ತು. ಹಾಗೆಲ್ಲ ದೊಡ್ಡ ತಮಾಷೆ, ಸಂಭ್ರಮ, ಶಿಸ್ತು ಎಲ್ಲದರಲ್ಲೂ ಬದುಕಿದ್ದೀವಿ. ಅಂದರೆ ಈ ವೇದಿಕೆಯಲ್ಲಿ ಈ 2 ಪಾತ್ರಗಳಿಂದ ಒಂದು ಸಂದೇಶ ಏನಂದರೆ, ಓದಿಲ್ಲ, ಗಾಡ್ ಫಾದರ್ಸ್ ಇಲ್ಲ, ಅನುಕೂಲಗಳಿಲ್ಲ, ಜಾತಿ ಬಲ ಇಲ್ಲ, ಬೆಂಬಲ ಇಲ್ಲ. ನಾವಿಬ್ಬರು ಇವ್ಯಾವುದೂ ಇಲ್ಲದೆ ಇದ್ದಂಥ ಪ್ರತಿಭಾವಂತರು. ನಾವು ಗುರಿ ತಲುಪಬೇಕು ಅಂತ ವಿಸಿಟಿಂಗ್ ಕಾರ್ಡ್ ಇಲ್ಲದೆ ಹುಡ್ಕೊಂಬಂದಿದ್ದೀವಿ. ನಿಮಗೆಲ್ಲರಿಗೂ ನಿಮ್ಮ ತಂದೆ ತಾಯಿಗಳು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ, ಇಲ್ಲೋಗು ಅಲ್ಲೋಗು ಇಲ್ಲೋಗು ಅಂತ. ನಮ್ಮಿಬ್ಬರಿಗೂ ನೋ ವಿಸಿಟಿಂಗ್ ಕಾರ್ಡ್ಸ್. ನಮಗಿದ್ದ ಪ್ರತಿಭೆ, ನಾವು ತಲುಪಬೇಕಾದ ಗುರಿ, ಹೋರಾಡಿ 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 ಇಲ್ಲಿಗೆ ಬಂದಿದ್ದೀವಿ. ಅದರಿಂದ ಮೊದಲು ಸಂಕೋಚ ಬಿಡಿ, ಸಂತೋಷ ಪಡಿ, ಹೋರಾಡ್ರಿ, ಗುರಿ ತಲುಪ್ರಿ. ನಮ್ಮ ಅಣ್ಣನಿಗೆ ಒಳ್ಳೇದಾಗಲಿ. 100 ವರ್ಷಕ್ಕಿಂತಲೂ ಹೆಚ್ಚು ಆಯುಷ್ಯ ಭಗವಂತ ಕೊಡಲಿ. ನಮ್ಮಣ್ಣ ಈ ಸಂಗೀತ ಲೋಕದಲ್ಲಿ ಈಗೇನು ಮಹಾಗುರು ಆಗಿದಾರೋ ಅಜರಾಮರವಾಗಿ ಸಾವಿರಾರು ವರ್ಷಗಳ ಕಾಲ ಅವರು ಹೆಸರು ಉಳಿಯೋಂಗಾಗಲಿ ಅಂತ ನಾನೊಬ್ಬ ತಂಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಪುಟ್ಟಕ್ಕನ ಮಕ್ಕಳು. ಝೀಯ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಮಗುವೆ ಚೆನ್ನಾಗಿರೋ. ಥ್ಯಾಂಕ್ ಯು. ಧನ್ಯವಾದಗಳು ಮಹಾಗುರುಗಳೇ. ಆ್ಯಂಡ್ ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ಉಮಾಶ್ರೀ ಅಮ್ಮ. 1000 ಸಂಚಿಕೆಗಳನ್ನ ಸಂಭ್ರಮದಿಂದ ಭರ್ಜರಿಯಾಗಿ ಆಚರಿಸಲಿ ಅನ್ನೋದು ನಮ್ಮೆಲ್ಲರ ಆಸೆ. ಜಗದೀಶ್ ಸರ್, ಬೆಸ್ಟ್ ವಿಶಸ್ ಸರ್. ಥ್ಯಾಂಕ್ ಯು ಎಲ್ರಿಗೂ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ